ನಮಸ್ಕಾರ ಸ್ನೇಹಿತರೆ, ಹೇಗಿದ್ದಾರೆ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡು ಸ್ನೇಹಿತರೆ. ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಈ 2026ರ ಈ ಒಂದು ವರ್ಷದಲ್ಲಿ ಮಿಥುನ ರಾಶಿಯವರ ಭವಿಷ್ಯ ಈ ಮಾರ್ಚ್ 10ರ ನಂತರ ಹೇಗಿರಲಿದೆ? ಈ ಮಾರ್ಚ್ ತಿಂಗಳಿನಲ್ಲಿ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ನಿಮ್ಮ ಜೀವನದ ವಿವಿಧ ಅಂಶಗಳಾದಂತಹ ವೃತ್ತಿಯಲ್ಲಾಗಿರ್ಬೋದು, ಆರೋಗ್ಯದಲ್ಲಿ, ಶೈಕ್ಷಣಿಕ ವಿಚಾರದಲ್ಲಿ, ವ್ಯವಹಾರ ಮತ್ತು ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ, ಹಾಗೆಯೇ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರಲಿದೆ, ಯಾವುದರಲ್ಲಿ ಶುಭವಾಗಲಿದೆ, ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು, ಅದರಲ್ಲೂ ಈ ಮಾರ್ಚ್ 10ರ ನಂತರ ಉಂಟಾಗ್ತಿರುವಂತಹ ಗ್ರಹ ಸಂಚಾರಗಳು ಏನೆಲ್ಲ ಅದೃಷ್ಟಗಳನ್ನು ತರಲಿದೆ, ಹಾಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳೇನು ಎಂಬುದನ್ನು ಕೂಡ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ. ಸ್ಕಿಪ್ ಮಾಡಿ ವಿಡಿಯೋ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಷನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ. ಸೊ ಫಸ್ಟಿಂದ ಎಂಡ್ ತನಕ ವಿಡಿಯೋನ ವಾಚ್ ಮಾಡಿ. ಹಾಗೆ ನಮ್ಮ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರೇನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಇದೇ ವಿಡಿಯೋನ ಶೇರ್ ಮಾಡಿ. ಇದರಿಂದ ಅವರು ಕೂಡ ಅವರವರ ರಾಶಿಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಹಾಯವಾಗ್ತದೆ ಅಂತ ಹೇಳ್ತಾ, ಇನ್ನು ತಡ ಮಾಡೋದು ಬೇಡ ಸ್ನೇಹಿತರೆ. ಈ ಮಿಥುನ ರಾಶಿಯವರಿಗೆ ಮಾರ್ಚ್ ತಿಂಗಳು ಹೇಗಿರಲಿದೆ ಎಂಬುದನ್ನು ಮೊದಲನೇದಾಗಿ ನೋಡ್ತಾ ಬರೋಣ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಮಾರ್ಚ್ ತಿಂಗಳಿನಲ್ಲಿ ವೃತ್ತಿ ಜೀವನಕ್ಕೆ ಮಿಂಚು ಬರಲಿದೆ ಅಂತಲೇ ಹೇಳ್ಬೋದು. ಮತ್ತು ನಿಮ್ಮ ಆಧ್ಯಾತ್ಮಿಕ ಪ್ರಯಾಣವೂ ಕೂಡ ಉತ್ತಮ ಹಾದಿಯಲ್ಲಿ ಸಾಗ್ತಾ ಹೋಗ್ತದೆ. ಈ ಮಾರ್ಚ್ 2026 ಮಿಥುನ ರಾಶಿಯವರಿಗೆ ವೃತ್ತಿಪರ ಯಶಸ್ಸು ಕೂಡ ಸಿಗಲಿದ್ದು, ಆಧ್ಯಾತ್ಮಿಕತೆಯಲ್ಲಿ ಜಾಗೃತಿಯ ತಿಂಗಳು ಅಂತಲೇ ಹೇಳ್ಬೋದು. ಈ ತಿಂಗಳು ಪ್ರಮುಖ ಘಟನೆ ಏನಂತಂದರೆ, ಮಾರ್ಚ್ 2ರಂದು ಆಲ್ರೆಡಿ ನಡೀತಿರ್ತಕ್ಕಂತಹ ಶುಕ್ರನು ನಿಮ್ಮ 10ನೇ ಮನೆಗೆ ಪ್ರವೇಶವನ್ನು ಮಾಡಿರೋ ಕಾರಣ ಇದು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಮಾಳವ್ಯ ಯೋಗದ ಪ್ರಭಾವವನ್ನು ಆಲ್ರೆಡಿ ಉಂಟು ಮಾಡಿದೆ. ಇದರಿಂದ ನಿಮ್ಮ ಗೌರವ, ಆಕರ್ಷಣೆ ಮತ್ತು ಕೆಲಸದಲ್ಲಿ ಮನ್ನಣೆಯೂ ಕೂಡ ಹೆಚ್ಚಾಗ್ತಾ ಬರ್ತಿದೆ. ಅದೇ ಸಮಯದಲ್ಲಿ ನಿಮ್ಮ ಭಾಗ್ಯದ ಸ್ಥಾನವಾದಂತಹ 9ನೇ ಮನೆಯಲ್ಲಿ ಮಂಗಳ ಮತ್ತು ರಾಹುವಿನ ಸಂಯೋಜನೆ ಉಂಟಾಗೋ ಕಾರಣ ಇದು ಬಹಳಷ್ಟು ಸಕ್ರಿಯವಾಗಿರ್ತದೆ. ಇದು ಸುದೀರ್ಘವಾದಂತಹ ಪಯಣವಾಗಿರಲಿದ್ದು, ಉನ್ನತ ಶಿಕ್ಷಣ ಅಥವಾ ತೀರ್ಥಯಾತ್ರೆಯ ಸಾಧ್ಯತೆಗಳನ್ನು ಕೂಡ ಇದೇ ತಿಂಗಳಿನಲ್ಲಿ ಈ ರಾಶಿಯ ಜನರಿಗೆ ಸೂಚಿಸಲಿದೆ. ನಿಮ್ಮ ಲಗ್ನದಲ್ಲಿರುವಂತಹ ಗುರುವಿನ ಶುಭ ದೃಷ್ಟಿಯಿಂದ ನಿಮ್ಮ ಆತ್ಮವಿಶ್ವಾಸವೂ ಕೂಡ ಅಚಲವಾಗ್ತಾ ಹೋಗ್ತದೆ. ಇದರಿಂದ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ನೆರವೇರ್ತಾ ಬರ್ತದೆ ಸ್ನೇಹಿತರೆ. ಹಾಗಾದರೆ ಈ ಮಾರ್ಚ್ ತಿಂಗಳಿನಲ್ಲಿ ಇರುವಂತಹ ಪ್ರಮುಖ ಗ್ರಹ ಸಂಚಾರಗಳೇನು ಎಂಬುದನ್ನು ನೋಡ್ತಾ ಬರೋದಾದರೆ, ಮೊದಲನೇದಾಗಿ ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ, ಶುಭಕಾರಕನಾದಂತಹ ಗುರು 1ನೇ ಮನೆಯ ಮಿಥುನ ರಾಶಿಯಲ್ಲಿ ಅಂದರೆ ನಿಮ್ಮ ರಾಶಿಯಲ್ಲಿ ಇರೋ ಕಾರಣ ಈ ಟೈಮ್ನಲ್ಲಿ ನಿಮ್ಮ ವಿವೇಕ ಹೆಚ್ಚಾಗ್ತಾ ಹೋಗ್ತದೆ. ರಕ್ಷಣೆಯ ವಿಚಾರದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತೀರಿ ಮತ್ತು ವೈಯಕ್ತಿಕ ಬೆಳವಣಿಗೆಯೂ ಕೂಡ ಇಂಪ್ರೂವ್ಮೆಂಟನ್ನು ಕಾಣ್ತಾ ಹೋಗ್ತದೆ ಸ್ನೇಹಿತರೆ. ಇದರಿಂದ ಸಾಕಷ್ಟು ಬದಲಾವಣೆಗಳನ್ನು ಗುರು ಸಂಚಾರದಿಂದ ಕಾಣ್ಬೋದಾಗಿದೆ. ಇನ್ನು ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ, 9ನೇ ಮನೆಯ ನಂತರ 10ನೇ ಮನೆಗೆ ಪ್ರವೇಶವನ್ನು ಮಾಡತಕ್ಕಂತಹ ಸೂರ್ಯನು ಮಾರ್ಚ್ 15ರಂದು ತನ್ನ ರಾಶಿಯನ್ನು ಬದಲಾವಣೆಯನ್ನು ಮಾಡಲಿದ್ದಾನೆ. ಇದು ನಿಮಗೆ ಅದೃಷ್ಟಕ್ಕೆ ಬಹಳಷ್ಟು ಸಾಥನ್ನು ನೀಡ್ತದೆ. ಅದಾದ ನಂತರ ವೃತ್ತಿಯಲ್ಲಿ ನಾಯಕತ್ವದ ಗುಣವನ್ನು ಕೂಡ ನಿಮಗೆ ತರಲಿದ್ದು, ನಾಯಕತ್ವವನ್ನು ಪಡೆಯುವಂತಹ ಸೂಚನೆಗಳು ಕೂಡ ನಿಮ್ಮ ಜೀವನದಲ್ಲಿ ಕಾಣಲಿಕ್ಕೆ ಈ ಮಾರ್ಚ್ ತಿಂಗಳಿನಲ್ಲಿ ಸಿಗ್ತಾ ಬರ್ತದೆ. ಇನ್ನು ರಾಹುಗ್ರಹದ ವಿಚಾರಕ್ಕೆ ಬರೋದಾದರೆ, 9ನೇ ಮನೆಯ ಕುಂಭರಾಶಿಯಲ್ಲಿ ರಾಹು ಇರಲಿದ್ದು, ಅಸಂಪ್ರದಾಯಕವಾದಂತಹ ಆಧ್ಯಾತ್ಮಿಕತೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಮತ್ತು ವಿದೇಶಿ ಪ್ರಯಾಣ ಮಾಡುವಂತಹ ಯೋಗವೂ ಕೂಡ ಈ ರಾಶಿಯವರಿಗೆ ಬರಲಿದೆ. ಇನ್ನು ಮಂಗಳ ಗ್ರಹದ ವಿಚಾರಕ್ಕೆ ಬರೋದಾದರೆ, 9ನೇ ಮನೆಯ ಕುಂಭರಾಶಿಯಲ್ಲಿ ಮಂಗಳನು ಇರಲಿದ್ದು, ಅದೃಷ್ಟದ ಮೇಲೆ ಸಾಕಷ್ಟು ಪ್ರಭಾವವನ್ನು ಮಂಗಳನು ಬೀರಲಿದ್ದು, ಪ್ರಯಾಣ ಮತ್ತು ತಂದೆಯೊಂದಿಗೆ ಭಿನ್ನಾಭಿಪ್ರಾಯಗಳು ಈ ರೀತಿಯ ವಿಷಯಗಳ ಮೇಲೆ ಸಾಕಷ್ಟು ಪ್ರಭಾವವನ್ನು ಮಂಗಳನು ಈ ರಾಶಿಯವರ ಮೇಲೆ ಬೀರಲಿದ್ದಾನೆ. ಇನ್ನು ಶುಕ್ರ ಗ್ರಹದ ವಿಚಾರಕ್ಕೆ ಬರೋದಾದರೆ, 5 ಮತ್ತು 12ನೇ ಮನೆಯ ಅಧಿಪತಿಯಾಗಿರುವಂತಹ ಶುಕ್ರನು 10ನೇ ಮನೆಯಲ್ಲಿ ಇದ್ದು, ಅದರಲ್ಲೂ ಉಚ್ಚ ಸ್ಥಾನದಲ್ಲಿ ಇರೋ ಕಾರಣ ನಿಮ್ಮ ವೃತ್ತಿಯಲ್ಲಿ ನೀವು ಖ್ಯಾತಿಯನ್ನು ಕಾಣ್ತಾ ಬರ್ತೀರಿ. ಹಾಗೆಯೇ ಈ ರಾಶಿಯವರಿಗೆ ಸೃಜನಶೀಲ ಯಶಸ್ಸು ಕೂಡ ದೊರಕಲಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ಈ ಫೆಬ್ರವರಿ 10ರ ನಂತರ ಈ ರಾಶಿಯವರ ವೃತ್ತಿ ಮತ್ತು ಉದ್ಯೋಗ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ನಿಮ್ಮ ಸಾರ್ವಜನಿಕ ಇಮೇಜ್ಗೆ ಈ ವರ್ಷದ ಅತ್ಯುತ್ತಮವಾದ ತಿಂಗಳು ಈ ಮಾರ್ಚ್ ತಿಂಗಳು ಅಂತಲೇ ಹೇಳ್ಬೋದು. 10ನೇ ಮನೆಯಲ್ಲಿ ಉಚ್ಚ ಶುಕ್ರನು ಇರೋ ಕಾರಣ ಕೆಲಸದ ಸ್ಥಳದಲ್ಲಿ ನೀವು ಹೊಳೆಯುತ್ತೀರಿ. ಅಂದರೆ ನಿಮ್ಮನ್ನು ಎಲ್ಲರೂ ತಿರುಗಿ ನೋಡುವಂತೆ ಮಾಡ್ತಾ ಹೋಗ್ತೀರಿ. ಕೆಲಸದ ಸ್ಥಳದಲ್ಲಿ ಕಲೆ, ಮಾಧ್ಯಮ, ವಿನ್ಯಾಸ ಅಥವಾ ಐಷಾರಾಮಿ ವಸ್ತುಗಳ ವ್ಯಾಪಾರದಲ್ಲಿ ಇರುವವರಿಗೆ ಭಾರಿ ಯಶಸ್ಸು ಕೂಡ ಸಿಗಲಿದೆ.
ನಿಮ್ಮ ಆಕರ್ಷಣೆಯು ಕಠಿಣ ವಿಮರ್ಶಕರನ್ನು ಗೆಲ್ಲುವಂತೆ ಮಾಡಲಿದೆ. 10ನೇ ಮನೆಯಲ್ಲಿರುವಂತಹ ಶನಿ ನಿಮ್ಮನ್ನು ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ಕೂಡ ನೀಡಲಿದ್ದಾರೆ. ಹಾಗೆಯೇ ಈ ಮಾರ್ಚ್ 10ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ. ಅದರಲ್ಲೂ ಮಾರ್ಚ್ 15ರ ನಂತರ ಸೂರ್ಯನು 10ನೇ ಮನೆಗೆ ಪ್ರವೇಶವನ್ನು ಮಾಡುವ ಕಾರಣ ಬಲಿಷ್ಠವಾದಂತಹ ದಿಗ್ಬಲವೂ ಕೂಡ ದೊರೆಯಲಿದೆ. ಇದು ನಿಮ್ಮ ಬಡ್ತಿ ಅಥವಾ ಹೊಸ ನಾಯಕತ್ವದ ಜವಾಬ್ದಾರಿಯನ್ನು ಸೂಚಿಸುತ್ತದೆ. ಆದರೆ 9ನೇ ಮನೆಯಲ್ಲಿರುವ ಮಂಗಳ ರಾಹು ಪ್ರಭಾವವು ನಿಮ್ಮನ್ನು ಅಹಂಕಾರಿಗಳನ್ನಾಗಿ ಮಾಡದಂತೆ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗುತ್ತದೆ. ಹಿರಿಯರ ಮತ್ತು ಮಾರ್ಗದರ್ಶಕರ ಸಲಹೆಯನ್ನು ನಿರ್ಲಕ್ಷಿಸಕ್ಕೆ ಹೋಗಬೇಡಿ ಈ ಟೈಮ್ನಲ್ಲಿ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರ್ಥಿಕ ಸ್ಥಿತಿ ಮತ್ತು ಹಣಕಾಸಿನ ವಿಚಾರದಲ್ಲಿ ಈ ಫೆಬ್ರವರಿ 10ರ ನಂತರ ಹೇಗಿರಲಿದೆ ಅಂತ ನೋಡ್ತಾ ಬರೋದಾದರೆ, ಆರ್ಥಿಕವಾಗಿ ಪರಿಸ್ಥಿತಿಯು ಉತ್ತಮವಾಗಿದ್ದರೂ ಹಣದ ನಿರ್ವಹಣೆ ಬಹಳ ಮುಖ್ಯವಾಗಿರ್ತದೆ. 9ನೇ ಮನೆಯ ಗ್ರಹಗಳ ಪ್ರಭಾವದಿಂದ ಪ್ರಯಾಣ, ಉನ್ನತ ಶಿಕ್ಷಣ ಅಥವಾ ಧಾರ್ಮಿಕ ಕಾರ್ಯಗಳಿಗಾಗಿ ಹಣವೂ ಕೂಡ ಖರ್ಚಾಗ್ಬೋದು. ಶುಕ್ರನು ನಿಮ್ಮ 12ನೇ ಮನೆಯಲ್ಲಿ ಅಂದರೆ ವೆಚ್ಚದ ಸ್ಥಾನದಲ್ಲಿ ಅಧಿಪತಿಯಾಗಿರಲಿದ್ದು 10ನೇ ಮನೆಯಲ್ಲಿ ಹುಚ್ಚನಾಗಿರೋ ಕಾರಣ ವೃತ್ತಿಪರ ನೋಟವನ್ನು ಸುಧಾರಿಸಲು ಅಥವಾ ಕಚೇರಿಯ ಅಲಂಕಾರಕ್ಕಾಗಿ ಹಣವನ್ನು ಕೂಡ ವ್ಯಯ ಮಾಡ್ಬೋದು ಸ್ನೇಹಿತರೆ. ಅದರಿಂದ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಕೂಡ ಕೊಡಬೇಕಾಗಿರ್ತದೆ. ವಿದೇಶಿ ಮೂಲಗಳಿಂದ ಅಥವಾ ರಫ್ತು ವ್ಯವಹಾರದಿಂದ ಉತ್ತಮವಾದ ಲಾಭಗಳು ಕೂಡ ದೊರೆಯಲಿದ್ದು, ನೀವು ಶೇರ್ ಮಾರ್ಕೆಟ್ನಲ್ಲಿ ಹೂಡಿಕೆಯನ್ನು ಮಾಡ್ತಿದ್ರೆ ಗುರುಗ್ರಹದ ದೃಷ್ಟಿ ರಕ್ಷಣೆಯನ್ನು ಕೂಡ ನೀಡಲಿದ್ದು, ಆದರೆ ಮಂಗಳ ರಾಹು ಸಂಯೋಜನೆಯು ಹಠಾತ್ ಹೂಡಿಕೆಗಳ ಎಚ್ಚರಿಕೆಯನ್ನು ಕೂಡ ಸೂಚಿಸುತ್ತದೆ. ಅದರಿಂದ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರ್ತದೆ. ಯಾವುದೇ ಕಾರಣಕ್ಕೂ ಹಿಂದೆ ಮುಂದೆ ನೋಡದೆ ಯಾವತ್ತೂ ಹೂಡಿಕೆಯನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಸ್ವಲ್ಪ ವಿಚಾರಿಸಿ, ಸ್ವಲ್ಪ ಯೋಚನೆ ಮಾಡಿದ ನಂತರ ಹೂಡಿಕೆಯನ್ನು ಮಾಡಿ. ಇನ್ನು ಸುರಕ್ಷಿತ ಮತ್ತು ದೀರ್ಘಕಾಲದ ಹೂಡಿಕೆಗಳಿಗೆ ಈ ಟೈಮ್ನಲ್ಲಿ ಬಹಳ ಆದ್ಯತೆ ನೀಡುವುದು ಈ ರಾಶಿಯವರಿಗೆ ಬಹುಮುಖ್ಯವಾಗಿ ಉತ್ತಮವಾದಂತಹ ಪಾತ್ರವನ್ನು ವಹಿಸ್ತದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಆರೋಗ್ಯ ಮತ್ತು ಕ್ಷೇಮದ ವಿಚಾರಕ್ಕೆ ಬರೋದಾದರೆ, ಲಗ್ನದಲ್ಲಿರತಕ್ಕಂತಹ ಗುರುವಿನಿಂದ ಆರೋಗ್ಯವು ಬಹಳ ಉತ್ತಮವಾಗಿ ಇರ್ತದೆ. ಅದರಲ್ಲೂ ಮಾರ್ಚ್ 10ರ ನಂತರ ನೀವು ಉತ್ಸಾಹದಿಂದ ಇರ್ತೀರಿ. ಆದರೆ 9 ಮತ್ತು 10ನೇ ಗ್ರಹಗಳ ಪ್ರಭಾವವು ಮೊಣಕಾಲು ನೋವು, ತೊಡೆ ಮತ್ತು ಸೊಂಟಕ್ಕೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ಪರಿಣಾಮಗಳನ್ನು ಬೀರ್ಬೋದು. ನೀವು ಸುದೀರ್ಘ ಪ್ರಯಾಣವನ್ನು ಮಾಡ್ತಿದ್ರೆ ಆಗಾಗ ವಿಶ್ರಾಂತಿ ಪಡೆದು ಕಾಲುಗಳನ್ನು ಚಾಚಿ ರಿಲ್ಯಾಕ್ಸ್ ಆಗಿ ಸ್ನೇಹಿತರೆ. 9ನೇ ಮನೆಯ ಮಂಗಳ ರಾಹು ಪ್ರಭಾವವು ಪಿತ್ತದೋಷ ಅಥವಾ ದೇಹದ ಉಷ್ಣತೆಯನ್ನು ಕೂಡ ಹೆಚ್ಚಿಸ್ಬೋದು. ಈ ಟೈಮ್ನಲ್ಲಿ ಅತಿಯಾದಂತಹ ಖಾರ ಮತ್ತು ಮಸಾಲೆಯುತವಾದಂತಹ ಆಹಾರ ಪದಾರ್ಥಗಳನ್ನು ತಪ್ಪಿಸಿ. ಈ ಟೈಮ್ನಲ್ಲಿ 10ನೇ ಮನೆಯಲ್ಲಿ ಶನಿ ಇರೋದರಿಂದ ಕೆಲಸದ ಒತ್ತಡವು ನಿದ್ರೆಯ ಮೇಲೆ ಕೂಡ ಪರಿಣಾಮವನ್ನು ಬೀರ್ಬೋದು. ಮಲಗುವ 1 ಗಂಟೆ ಮೊದಲು ಕೆಲಸದಿಂದ ದೂರವಿರಿ. ಅದಾದ ನಂತರ ಉತ್ತಮವಾಗಿ ನೀವು ನಿದ್ರೆಯನ್ನು ಕೂಡ ಮಾಡ್ಬೋದು. ಯಾವುದೇ ವರ್ಕ್ ಪ್ರೆಷರ್ಗಳು ಕೂಡ ಇರೋದಿಲ್ಲ ಸ್ನೇಹಿತರೆ. ಇನ್ನು ಕುಟುಂಬ ಮತ್ತು ಸಂಬಂಧಗಳ ವಿಚಾರಕ್ಕೆ ಬರೋದಾದರೆ, ಕೌಟುಂಬಿಕ ಜೀವನವು ಬಹಳ ಶಾಂತಿಯುತವಾಗಿರ್ತದೆ. ಆದರೆ ನಿಮ್ಮ ಗಮನವು ಹೆಚ್ಚಾಗಿ ವೃತ್ತಿ ಮತ್ತು ಪ್ರಯಾಣದ ಕಡೆಗೆ ಇರ್ತದೆ. ಲಗ್ನದಲ್ಲಿ ಇರತಕ್ಕಂತಹ ಗುರುವು 7ನೇ ಮನೆಯನ್ನು ನೋಡುವುದರಿಂದ ಸಂಗಾತಿಯೊಂದಿಗಿನ ಸಂಬಂಧವು ಸಾಮರಸ್ಯದಿಂದ ಕೂಡಿರುತ್ತದೆ. ನಿಮ್ಮ ವೃತ್ತಿಪರ ಪ್ರಯತ್ನಗಳಲ್ಲಿ ನೀವು ಸಂಗಾತಿ ಸಹಕಾರವೂ ಕೂಡ ಸಿಗಲಿದ್ದು, ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ನಿಮ್ಮ ಸಹಕಾರದಿಂದ ಕಾಣ್ತಾ ಬರ್ತೀರಿ. ಪ್ರಮುಖ ಕಾಳಜಿಯ ವಿಷಯವೇನಂತಂದರೆ, ತಂದೆ ಅಥವಾ ತಂದೆಯ ಸಮಾನದವರೊಂದಿಗೆ ಸಂಬಂಧ. 9ನೇ ಮನೆಯ ಮಂಗಳ ಮತ್ತು ರಾಹುವಿನ ಸಂಯೋಜನೆಯಿಂದಾಗಿ ಸೈದ್ಧಾಂತಿಕ ಸಂಘರ್ಷಗಳನ್ನು ಬಹಳಷ್ಟು ಸೃಷ್ಟಿಸ್ಬೋದು. ಅವರ ಸಾಂಪ್ರದಾಯಿಕ ದೃಷ್ಟಿಕೋನವನ್ನು ನೀವು ಒಪ್ಪದೇ ಇರತಕ್ಕಂಥದ್ದು ಇದಕ್ಕೆ ಪ್ರಮುಖ ಕಾರಣವಾಗಿರ್ತದೆ. ಈ ತಿಂಗಳು ಹಿರಿಯರೊಂದಿಗೆ ಧರ್ಮ ಅಥವಾ ರಾಜಕೀಯದ ಬಗ್ಗೆ ವಾದ ಮಾಡೋದಿರುವುದು ಕೂಡ ಈ ರಾಶಿಯವರಿಗೆ ಉತ್ತಮವಾಗಿರಲಿದೆ ಅಂತಲೇ ಹೇಳ್ಬೋದು. ಇನ್ನು ಈ ರಾಶಿಯವರ ಶೈಕ್ಷಣಿಕ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ, ಈ ಮಾರ್ಚ್ 10ರ ನಂತರವೂ ಕೂಡ ಈ ರಾಶಿಯ ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಉನ್ನತ ಶಿಕ್ಷಣ ಪಡೆಯಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ವರದಾನವಾಗ್ತದೆ ಅಂತಲೇ ಹೇಳ್ಬೋದು. ವಿದೇಶಿ ವಿಶ್ವವಿದ್ಯಾಲಯಗಳ ಪ್ರವೇಶ ಮತ್ತು ವೀಸಾ ಅನುಮೋದನೆಗಳು ಗ್ರಹಗಳಿಗೆ ಬಹಳಷ್ಟು ಸಾಥನ್ನು ನೀಡಲಿದೆ. ನೀವು ಪ್ರವೇಶ ಪತ್ರಕ್ಕಾಗಿ ಕಾಯುತ್ತಿದ್ದರೆ ಈ ತಿಂಗಳು ಸಿಗುವಂತಹ ಸಾಧ್ಯತೆಯೂ ಕೂಡ ಇರಲಿದ್ದು, ಆದರೆ ಮಂಗಳ ಮತ್ತು ರಾಹುವಿನ ಪ್ರಭಾವವು ನಿಮ್ಮನ್ನು ಸ್ವಲ್ಪ ಚಂಚಲಗೊಳಿಸ್ಬೋದು. ಅರ್ಧದಲ್ಲಿ ಕೋರ್ಸ್ ಬದಲಾಯಿಸುವಂತಹ ಅಥವಾ ಸಾಂಪ್ರದಾಯಿಕ ಶಿಕ್ಷಣ ಬಿಟ್ಟು ಬೇರೆನ್ನಾದರೂ ಮಾಡುವಂತಹ ಆಲೋಚನೆ ನಿಮಗೆ ಬರ್ಬೋದು. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಲಗ್ನದಲ್ಲಿರುವ ಗುರುವಿನ ವಿವೇಕವನ್ನು ಬಳಸಿಕೊಳ್ಳಿ. ದೀರ್ಘಕಾಲದ ಲಾಭದ ಬಗ್ಗೆ ಯೋಚನೆಯನ್ನು ಮಾಡಿ ಸ್ನೇಹಿತರೆ. ಇದು ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತರಲಿದೆ ಅಂತಲೇ ಹೇಳ್ಬೋದು. ಒಟ್ಟಾರೆಯಾಗಿ ಈ ಮಾರ್ಚ್ 10ರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಈ ರಾಶಿಯವರು ಕಾಣ್ಬೋದಾಗಿದೆ. ಈ ಮಿಥುನ ರಾಶಿಯವರು ಈ ಟೈಮ್ನಲ್ಲಿ ಮಾಡಬೇಕಾಗಿರುವಂತಹ ಸರಳ ಪರಿಹಾರಗಳೇನು, ನಿಮ್ಮ ವೃತ್ತಿಯ ಅದೃಷ್ಟವನ್ನು ಇನ್ನಷ್ಟು ಹೆಚ್ಚಿಸಿಕೊಳ್ಳಲು
ಮತ್ತು ಮಂಗಳ ಮತ್ತು ರಾಹುವಿನ ತೀವ್ರತೆಯನ್ನು ಕಡಿಮೆ ಮಾಡಲು ನಾವು ತಿಳಿಸ್ಕೊಡುವಂತಹ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ. ಮೊದಲನೇದಾಗಿ, ಸುದೀರ್ಘ ಪ್ರಯಾಣಕ್ಕೆ ಹೊರಡುವ ಮುನ್ನ ವಿಘ್ನ ವಿನಾಯಕನಾದಂತಹ ಗಣೇಶನಿಗೆ ತೆಂಗಿನಕಾಯಿಯನ್ನು ಅರ್ಪಿಸಿ ಪ್ರಾರ್ಥಿಸಿಕೊಳ್ಳಿ ಸ್ನೇಹಿತರೆ. ಓಂ ವಿಘ್ನ ವಿನಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ. ಹಾಗೆಯೇ ಪ್ರತಿ ಬುಧವಾರದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದು ಅಥವಾ ಕೇಳುವುದು ನಿಮ್ಮ ರಾಶಿ ಅಧಿಪತಿಯಾದಂತಹ ಬುಧನನ್ನು ಇನ್ನಷ್ಟು ಬಲಗೊಳಿಸ್ತಾ ಹೋಗ್ತದೆ. ಇದರಿಂದ ಆ ವಿಷ್ಣು ದೇವರ ಕೃಪೆಯೂ ಕೂಡ ನಿಮಗೆ ದೊರಕಲಿದೆ. ಹಾಗೆ ಶುಕ್ರನು ಉಚ್ಚನಾಗಿ ಇರುವ ಕಾರಣ ಪ್ರತಿ ಶುಕ್ರವಾರದಂದು ಬಡ ಮಹಿಳೆಗೆ ಬಿಳಿ ಬಟ್ಟೆ ಅಥವಾ ಅಕ್ಕಿಯನ್ನು ದಾನ ಮಾಡಿ ನಿಮ್ಮ ವೃತ್ತಿಯಲ್ಲಿ ಅದೃಷ್ಟವು ಇನ್ನಷ್ಟು ಹೆಚ್ಚಾಗ್ತಾ ಹೋಗ್ತದೆ. ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ. ಇದರಿಂದ ಆ ಲಕ್ಷ್ಮೀ ದೇವಿಯ ಕೃಪೆಯೂ ಕೂಡ ಸಿಗಲಿದೆ. 9ನೇ ಮನೆಯಲ್ಲಿ ಮಂಗಳ ಮತ್ತು ರಾಹುವಿನ ಪ್ರಭಾವವನ್ನು ಒಳಗಾಗಿರುವುದರಿಂದ ಶಿಕ್ಷಕರು ಮತ್ತು ಹಿರಿಯರನ್ನು ಗೌರವಿಸಿ ಅವರೊಂದಿಗೆ ವಾದವನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ. ನಾವು ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಮಾಡ್ತಾ ಬನ್ನಿ, ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ. ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಯಾರಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ, ಹಾಗೆ ಕಮೆಂಟ್ನಲ್ಲಿ ಓಂ ಗುರುಭ್ಯೋ ನಮಃ, ಓಂ ಲಕ್ಷ್ಮೀನಾರಾಯಣಾಯ ನಮಃ, ಓಂ ಶನೈಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಆ ಶನಿದೇವರು, ಗುರುದೇವ, ಲಕ್ಷ್ಮೀನಾರಾಯಣ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ. ನೀವು ಅಂದುಕೊಂಡಿರುವಂತಹ ಕಾರ್ಯಗಳು ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿ ಅಂತ, ಹಾಗೆ ಆ ವಿಘ್ನ ವಿನಾಯಕನ ಅನುಗ್ರಹವೂ ಕೂಡ ನಿಮಗೆ ಸಿಗಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ಮುಗಿಸ್ತೀನಿ ಸ್ನೇಹಿತರೆ. ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.